ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಮಹಾದೇವನು ಕೇದಿಗೆ ಹೂವಿಗೆ ಯಾಕೆ ಶಾಪವಿತ್ತ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬ್ರಹ್ಮ ವಿಷ್ಣುವಿನ ನಡುವೆ ನಡೆದಿತ್ತು ಮಹಾಯುದ್ಧ. ಬ್ರಹ್ಮ ಕೇದಿಗೆಗೆ ಶಿವನೇಕೆ ಶಾಪವಿತ್ತ? ಹೌದು ವೀಕ್ಷಕರೇ, ಈ ಯುದ್ಧದಲ್ಲಿ ಗೆದ್ದವರು ಯಾರು? ಯುದ್ಧದಲ್ಲಿ ಕೇದಿಗೆ ಹೂವಿಗೆ ಶಿವನು ಶಾಪವನ್ನು ನೀಡಲು ಕಾರಣ ಏನು? ಇದರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳಿಯೋಣ. ಶಿವಪುರಾಣದ 6 ಮತ್ತು 7ನೇ ಹಾಗೂ 8ನೇ ಅಧ್ಯಾಯದ ವಿದ್ಯೇಶ್ವರ ಸಂಹಿತೆಯಲ್ಲಿ ನಂದಿಕೇಶ್ವರನು ದೇವತೆಗಳು ಕೈಲಾಸ ಯಾತ್ರೆ ಕೈಗೊಳ್ಳುವ ಬಗ್ಗೆ ಬರೆದಿದ್ದಾನೆ. ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಪಾಶುಪತಾಸ್ತ್ರವನ್ನು ಬಳಸಿದ್ದರಿಂದ ಭಯಭೀತಗೊಂಡು ದೇವತೆಗಳು ಕೈಲಾಸದ ಕಡೆಗೆ ಹೊರಡುತ್ತಾರೆ. ಶಿವನು ಹೇಗೆ ಈ ಹೋರಾಟದ ಮಧ್ಯೆ ಪಾತ್ರವಹಿಸಿದನು ಹಾಗೂ ಕೇದಿಗೆ ಹೂವಿಗೆ ಏಕೆ ಶಾಪವಿತ್ತನು ಎಂಬುದನ್ನು ಕೂಡ ನಂದಿಕೇಶ್ವರನು ಶಿವಪುರಾಣದಲ್ಲಿ ಉಲ್ಲೇಖಿಸಿದ್ದಾನೆ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯುದ್ಧ. ಹೌದು ವೀಕ್ಷಕರೇ, ಒಮ್ಮೆ ವಿಷ್ಣು ಆದಿಶೇಷ ಎನ್ನುವ ಸರ್ಪದ ಮೇಲೆ ಮಲಗಿ ನಿದ್ದೆಯನ್ನು ಮಾಡುತ್ತಿದ್ದನು. ಅವನ ಸುತ್ತಲೂ ದೇವಿ ಲಕ್ಷ್ಮಿ ಮತ್ತು ಅವನ ಪರಿಚಾರಕರು ಇದ್ದರು. ವೈದಿಕ ವಿದ್ವಾಂಸರಲ್ಲಿ ಅಗ್ರಗಣ್ಯನಾದ ಬ್ರಹ್ಮ ಅಲ್ಲಿಗೆ ಬಂದನು. ಬ್ರಹ್ಮದೇವನು ಒಳಗೆ ಬಂದಾಗಲೂ ವಿಷ್ಣು ನಿದ್ರಿಸುತ್ತಿದ್ದನು. ಇದರಿಂದ ಕೋಪಗೊಂಡ ಬ್ರಹ್ಮನು, ಅಲ್ಲಯ್ಯ ವಿಷ್ಣು, ಸೃಷ್ಟಿಕರ್ತನಾದ ನಾನು ನಿನ್ನ ನೋಡಲು ಬಂದಾಗಲೂ ನೀನು ಕಾಲು ಚಾಚಿಕೊಂಡು ಮಲಗಿರುವೆಯಲ್ಲ, ಹಿರಿಯರ ಬಗ್ಗೆ ನಿನಗೆ ಗೌರವ ಇಲ್ಲವೇ? ನನ್ನನ್ನು ಗೌರವಿಸದಷ್ಟು ಮೂರ್ಖನಂತೆ ವರ್ತಿಸುತ್ತಿದ್ದೀಯಾ ಎಂದು ವಿಷ್ಣು ಭಗವಾನ್ ಬಳಿ ಹೇಳಿದರು. ಈ ಮಾತುಗಳನ್ನು ಕೇಳಿದ ವಿಷ್ಣುವು ಕೋಪಗೊಂಡನು. ಆದರೆ ಶಾಂತ ಸ್ವಭಾವದಿಂದಲೇ, ಪ್ರಿಯ ಬ್ರಹ್ಮದೇವನೇ, ಬನ್ನಿ ಕುಳಿತುಕೊಳ್ಳಿ. ನೀವು ಕೋಪಗೊಂಡಾಗ ನಿಮ್ಮ 3 ಮುಖಗಳು ಹೇಗೆ ಇರುತ್ತವೆ ಎಂಬುದನ್ನು ನಾನು ನೋಡಬೇಕು. ನಿಮ್ಮ ಕುತೂಹಲ ತುಂಬಿರುವ ಕಣ್ಣುಗಳನ್ನು ನೋಡಬೇಕು ಎಂದು ವ್ಯಂಗ್ಯವಾಗಿ ಹೇಳಿದನು. ಬ್ರಹ್ಮನು ಪ್ರತಿಕ್ರಿಯಿಸಿ, ಆತ್ಮೀಯ ವಿಷ್ಣು, ನನಗೆ ಇರುವ ಸಮಯದಲ್ಲೇ ನಾನು ವೇಗವಾಗಿ ಬಂದಿದ್ದೇನೆ. ನನ್ನನ್ನು ನೀನು ಗೌರವಿಸಲೇಬೇಕು, ಏಕೆಂದರೆ ನಾನು ವಿಶ್ವದ ರಕ್ಷಕ, ನಿನ್ನ ಅಜ್ಜ, ನಿನ್ನ ರಕ್ಷಕ ಕೂಡ ಎಂದು ಹೇಳಿದ. ವಿಷ್ಣು ಮಾತನಾಡಿ, ಓ ಪ್ರಿಯ ಬ್ರಹ್ಮದೇವನೇ, ಇಡೀ ಬ್ರಹ್ಮಾಂಡವು ನನ್ನೊಳಗೆ ಇದೆ. ನಿಮ್ಮ ಆಲೋಚನಾ ವಿಧಾನವು ಕಳ್ಳನಂತೆ ಇದೆ. ನನ್ನ ಹೊಕ್ಕಳನಲ್ಲಿ ಹುಟ್ಟಿದ ಕಮಲದಿಂದ ನೀವು ಜನಿಸಿದ್ದೀರಿ. ನೀನು ನನ್ನ ಮಗ. ಆದ್ದರಿಂದ ನಿಮ್ಮ ಮಾತುಗಳು ವ್ಯರ್ಥ ಎಂದು ಕೊಂಕಾಗಿ ನುಡಿದನು ವಿಷ್ಣು. ಒಬ್ಬರಿಗೊಬ್ಬರು ಈ ರೀತಿ ವಾದಿಸುತ್ತಾ ಕೊನೆಗೆ ಇಬ್ಬರಲ್ಲಿ ಶ್ರೇಷ್ಠರು ಯಾರು ಎಂಬುದನ್ನು ತೀರ್ಮಾನಿಸಲು ಯುದ್ಧಕ್ಕೆ ಸಿದ್ಧರಾದರು. ವಿಷ್ಣು ತನ್ನ ವಾಹನ ಗರುಡನ ಮೇಲೆ, ಬ್ರಹ್ಮನು ತನ್ನ ವಾಹನ ಹಂಸದ ಮೇಲೆ ಕುಳಿತು ಯುದ್ಧಕ್ಕೆ ನಿಂತರು. ವಿಷ್ಣುವಿನ ಪರಿಚಾರಕರು ಈ ಯುದ್ಧದಲ್ಲಿ ಕೈ ಜೋಡಿಸಿದರು. ಅದೇ ಸಮಯದಲ್ಲಿ ದೇವತೆಗಳ ಗುಂಪೊಂದು ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಾ ವಿಷ್ಣು ಮತ್ತು ಬ್ರಹ್ಮದೇವರ ನಡುವಿನ ಯುದ್ಧವನ್ನು ನೋಡುತ್ತಾ ನಿಂತರು. ಜೊತೆಗೆ ಈ ವೇಳೆ ಹೂವಿನ ಮಳೆಯನ್ನು ಸುರಿಸಿದರು. ಮಹೇಶ್ವರ ಅಸ್ತ್ರ ಮತ್ತು ಪಾಶುಪತಾಸ್ತ್ರ ಬಳಕೆ. ಹೌದು ವೀಕ್ಷಕರೇ, ಹೀಗೆ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರೂ ಯುದ್ಧಕ್ಕೆ ನಿಂತಾಗ ವಿಷ್ಣುವು ಬ್ರಹ್ಮದೇವನ ಎದೆಯನ್ನು ಗುರಿಯಾಗಿಸಿಕೊಂಡು ವಿವಿಧ ಬಾಣಗಳು, ಶಸ್ತ್ರಗಳನ್ನು
ಪ್ರಯೋಗಿಸಿದನು. ಅದೇ ರೀತಿ ಬ್ರಹ್ಮನು ಕೂಡ ವಿಷ್ಣುವಿನ ಎದೆಯನ್ನು ಗುರಿಯಾಗಿಸಿಕೊಂಡು ವಿವಿಧ ಬಾಣಗಳನ್ನು ಹಾಗೂ ಶಸ್ತ್ರಗಳನ್ನು ಹೊಡೆದನು. ಈ ಅದ್ಭುತ ಸಂದರ್ಭಕ್ಕೆ ದೇವತೆಗಳು ಸಾಕ್ಷಿಯಾದರು. ಇದೊಂದು ದೇವಲೋಕದ ಅಚ್ಚರಿಯ ಘಟನೆ ಎನ್ನುವಂತೆ ದೇವತೆಗಳು ಇದನ್ನೇ ನೋಡುತ್ತಾ ನಿಂತರು. ಇಬ್ಬರ ನಡುವೆ ನಡೆದ ಯುದ್ಧವು ತಾರಕಕ್ಕೆ ಹೋಯಿತು. ಇದೇ ವೇಳೆ ವಿಷ್ಣುವು ಕೋಪದಲ್ಲಿ ಉಸಿರನ್ನು ಬಿಗಿ ಹಿಡಿದು ಮಹೇಶ್ವರ ಅಸ್ತ್ರವನ್ನು ಬ್ರಹ್ಮನ ಮೇಲೆ ಪ್ರಯೋಗಿಸಿದನು. ಅದೇ ರೀತಿ ಬ್ರಹ್ಮನು ಕೂಡ ಕೋಪದ ಕೆಂಡದುಂಡೆಯಾಗಿ ವಿಷ್ಣುವಿನ ಮೇಲೆ ಶಕ್ತಿಯುತವಾದ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದನು. ಈ ಎರಡು ಅಸ್ತ್ರಗಳು ಪರಸ್ಪರ ಮುಖಾಮುಖಿಯಾಗಿ ಆಕಾಶದಲ್ಲಿ 1000 ಸೂರ್ಯನಷ್ಟು ಬೆಳಕನ್ನು ಚೆಲ್ಲಿದವು. ಜೊತೆಗೆ ಬಿರುಗಾಳಿಯು ಯಮವೇಗದಲ್ಲಿ ಬೀಸಿದಂತೆ ಭಾಸವಾಯಿತು. ಎರಡು ಅಸ್ತ್ರಗಳು ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮವಾಗಿ 100 ಜ್ವಾಲಾಮುಖಿಗಳು ಸ್ಫೋಟವಾದಂತೆ ಶಬ್ದವು ಸೃಷ್ಟಿಯಾಯಿತು. ಶಿವನು ನೆಲೆಸಿರುವ ಕೈಲಾಸಕ್ಕೆ ದೇವರುಗಳ ಪ್ರಯಾಣ. ಇಂತಹ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಂಡ ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಯುದ್ಧವನ್ನು ತಡೆಯುವಲ್ಲಿ ಅಸಹಾಯಕರಾದರು. ಆದರೆ ತಮ್ಮಲ್ಲೇ ಮಾತನಾಡಿಕೊಂಡು ಸೃಷ್ಟಿ ಕ್ರಿಯೆ ಹಾಗೂ ಲಯದ ಒಡೆಯನಾದ ಬ್ರಹ್ಮನಿಗೆ ಏನಾದರೂ ಆದರೆ ಇಡೀ ಬ್ರಹ್ಮಾಂಡಕ್ಕೆ ಆಪತ್ತಾಗುತ್ತದೆ. ಬ್ರಹ್ಮನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ. ಹಾಗಾಗಿ ಈ ವಿಷಯವನ್ನು ಶಿವನಿಗೆ ತಿಳಿಸಿ ಹೇಗಾದರೂ ಮಾಡಿ ಈ ಯುದ್ಧವನ್ನು ತಡೆಯಬೇಕು ಎನ್ನುವ ಉದ್ದೇಶದಿಂದ ದೇವತೆಗಳು ಕೈಲಾಸಕ್ಕೆ ಪ್ರಯಾಣವನ್ನು ಬೆಳೆಸಿದರು. ದೇವತೆಗಳು ಕೈಲಾಸದ ಬಾಗಿಲ ಬಳಿ ಬಂದಾಗ ಶಿವನು ಧ್ಯಾನದಲ್ಲಿ ಕುಳಿತಿದ್ದ. ತಲೆಯನ್ನು ಅಲುಗಾಡಿಸಿ ಸನ್ನೆ ಮಾಡಿ ಅವರನ್ನೆಲ್ಲ ಆದರದಿಂದ ಸ್ವಾಗತಿಸಿದನು. ದೇವತೆಗಳು ಒಳಗೆ ಪ್ರವೇಶಿಸಿದಾಗ ಶಿವನು ಹೊಳೆಯುವ ರತ್ನಗಳ ಮೇಲೆ ಕುಳಿತಿದ್ದ. ಅವನ ಜೊತೆ ಪಾರ್ವತಿಯು ಇದ್ದಳು. ಅವನ ಸುತ್ತಲೂ ಪರಿಚಾರಕರು ವೇದಗಳನ್ನು ಸ್ತುತಿಸುತ್ತಿದ್ದರು. ಶಿವನು ಎಲ್ಲರಿಗೂ ಆಶೀರ್ವದಿಸುತ್ತಿದ್ದನು. ಶಿವನನ್ನು ಕಂಡ ಖುಷಿಯಲ್ಲಿ ದೇವತೆಗಳು ಆನಂದ ಬಾಷ್ಪವನ್ನು ಸುರಿಸಿದರು. ಆದರೂ ಪರಶಿವನಿಂದ ಒಂದು ಅಂತರ ಕಾಪಾಡಿಕೊಂಡು ಮಂಡಿಯೂರಿ ಕುಳಿತರು. ಶಿವನು ತನ್ನ ಪರಿಚಾರಕರಿಂದ ಸತ್ಕಾರ ಮಾಡಿಸಿ ನಂತರ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿದನು. ಯುದ್ಧದ ಮಧ್ಯೆ ಬೆಂಕಿಯಾಗಿ ಉದ್ಭವಿಸಿದ ಮಹೇಶ್ವರ ದೇವತೆಗಳನ್ನು ಕಂಡು ಪರಶಿವನು, ಪ್ರೀತಿಯ ಮಕ್ಕಳೇ, ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತದೆ. ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ನಡೆಯುತ್ತಿರುವ ಯುದ್ಧದ ಬಗ್ಗೆ ನನಗೆ ತಿಳಿದಿದೆ. ನಾನು ಖಂಡಿತವಾಗಿಯೂ ಮಧ್ಯಪ್ರವೇಶ ಮಾಡಿ ಅವರಿಬ್ಬರ ನಡುವಿನ ಯುದ್ಧವನ್ನು ಶಾಂತಿಗೊಳಿಸುತ್ತೇನೆ ಎಂದು ಹೇಳಿ ಹೊರಟನು. ಶಿವನು ಹೊರಡುವಾಗ ಹಿಂಬದಿಯಿಂದ ವಾದ್ಯಗಳ ಮೇಳವು ಶುರುವಾಯಿತು. ಶಿವನು ದೇವತೆಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ಧನ್ಯವಾದವನ್ನು ಅರ್ಪಿಸಿ ಅಲ್ಲಿಂದ ಕ್ಷಣಾರ್ಧದಲ್ಲೇ ಮಾಯವಾದನು. ವಾದ್ಯಗಳ ಮೇಳವು ಕ್ರಮೇಣ ಕಡಿಮೆಯಾಯಿತು. ಬ್ರಹ್ಮ ಮತ್ತು ವಿಷ್ಣು ನಡುವಿನ ಕಾಳಗದ ಮಧ್ಯೆ ಬೆಂಕಿಯ ಜ್ವಾಲೆಯಂತೆ ಉದ್ಭವಿಸಿದ ಶಿವನನ್ನು ಇಬ್ಬರೂ ಸಹ ನೋಡಿದರು. ಮಹೇಶ್ವರ ಅಸ್ತ್ರ ಹಾಗೂ ಪಾಶುಪತಾಸ್ತ್ರವು ಆ ಬೆಂಕಿಯ ಜ್ವಾಲೆಯಲ್ಲಿ ಭಸ್ಮವಾಯಿತು. ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿ ಉರಿಯುತ್ತಿರುವ ಈ ಜ್ವಾಲೆಯ ಎರಡೂ ತುದಿಗಳು ಎಲ್ಲಿದೆ ಎಂದು ಹುಡುಕಲು ನಿರ್ಧರಿಸಿದರು. ಪರಾಕ್ರಮವನ್ನು ಪ್ರದರ್ಶಿಸಲು ಯುದ್ಧಕ್ಕೆ ನಿಂತ ಇಬ್ಬರು ಈ ಜ್ವಾಲೆಯನ್ನು ನೋಡಿ ಅಚ್ಚರಿಗೊಳಗಾದರು. ಹೇಗಾದರೂ ಮಾಡಿ ಅದರ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಕಂಡುಹಿಡಿಯಲೇಬೇಕೆಂದು ನಿರ್ಧರಿಸಿದರು. ವಿಷ್ಣು ಭಗವಾನ್
ಬೆಂಕಿಯ ಜ್ವಾಲೆಯ ಕೆಳಭಾಗಕ್ಕೆ ಹೋದರೆ ಬ್ರಹ್ಮನು ಹಂಸದ ರೂಪದಲ್ಲಿ ಜ್ವಾಲೆಯ ಮೇಲ್ಭಾಗಕ್ಕೆ ಪ್ರಯಾಣಿಸಿದರು. ಕೆಳಭಾಗಕ್ಕೆ ಹೋದ ವಿಷ್ಣುವಿಗೆ ಜ್ವಾಲೆಯ ಮೂಲ ಯಾವುದು ಎಂದು ಕಂಡುಹಿಡಿಯಲು ಸಾಧ್ಯವಾಗದೆ ಪುನಃ ಯುದ್ಧ ಭೂಮಿಗೆ ಮರಳಿದರು. ಮೇಲ್ಭಾಗಕ್ಕೆ ಹೋದ ಹಂಸರೂಪದ ಬ್ರಹ್ಮನು ಮಧ್ಯಭಾಗದಿಂದ ಉದುರುತ್ತಿರುವ ಒಂದು ಕೇದಿಗೆ ಹೂವನ್ನು ನೋಡಿದರು. ಅದು ಕೆಳಗೆ ಬೀಳುವಾಗ ವಿಷ್ಣುವನ್ನ ಕಂಡು ಬ್ರಹ್ಮನು ಈ ಅಗ್ನಿ ಜ್ವಾಲೆಯ ಮೂಲೆಯನ್ನು ಕಂಡುಹಿಡಿದಿದ್ದಾನೆ ಎಂದು ಸುಳ್ಳು ಹೇಳುವಂತೆ ಆ ಹೂವಿಗೆ ಹೇಳಿಕೊಟ್ಟನು. ಮೇಲಿನಿಂದ ವಿಷ್ಣುವನ್ನ ಕಂಡು ಬ್ರಹ್ಮನು ಕುಣಿದಾಡಿ ತಾನು ಮೂಲವನ್ನು ಕಂಡುಹಿಡಿದಿದ್ದು ಅದಕ್ಕೆ ಈ ಕೇದಿಗೆ ಹೂವೇ ಸಾಕ್ಷಿ ಎಂದು ಸುಳ್ಳು ನುಡಿದನು. ಇದರಿಂದ ಸೋಲೊಪ್ಪಿಕೊಂಡ ವಿಷ್ಣುವು ಬ್ರಹ್ಮನ ಪಾದವನ್ನು ಮುಟ್ಟಿ ನಮಸ್ಕರಿಸಿದನು. ಜ್ವಾಲೆಯ ಮಧ್ಯೆಯಿಂದ ಉದ್ಭವಿಸಿದ ಪರಶಿವನು ಸುಳ್ಳು ನುಡಿದ ಬ್ರಹ್ಮ ಹಾಗೂ ಅವನಿಗೆ ಬೆಂಬಲಿಸಿದ ಕೇದಿಗೆ ಹೂವನ ಮೇಲೆ ರುದ್ರಾವತಾರ ತಾಳಿದನು. ಬ್ರಹ್ಮನು ತನ್ನ ಅಪರಾಧವನ್ನು ಮನ್ನಿಸುವಂತೆ ಭಯದಿಂದ ನಡುಗುತ್ತಾ ಶಿವನ ಪಾದವನ್ನು ಹಿಡಿದನು. ಜೊತೆಗೆ ತನ್ನನ್ನು ಮನ್ನಿಸುವಂತೆ ಬ್ರಹ್ಮನನ್ನು ಬೆಂಬಲಿಸಿದ ಕೇದಿಗೆ ಹೂವು ಕೂಡ ಕ್ಷಮೆಯಾಚಿಸಿತು. ಶಿವನ ಪ್ರತಿಕ್ರಿಯೆ: ಪ್ರೀತಿಯ ಹರಿ, ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ನೀನು ಮೂಲ ಸಿಗಲಿಲ್ಲ ಎಂಬ ನಿಜವನ್ನು ಒಪ್ಪಿಕೊಂಡೆ. ಪ್ರಾಮಾಣಿಕತೆ ಮೆರೆತಿದ್ದೀಯ. ಸತ್ಯ ನುಡಿದು ನೀನು ಇಡೀ ಲೋಕಕ್ಕೆ ಮಾದರಿಯಾಗಿದ್ದೀಯ. ನಿನ್ನ ಪಾದವು ನನ್ನ ಪಾದಕ್ಕೆ ಸಮಾನ. ಭೂಲೋಕದಲ್ಲಿ ನಿನ್ನ ಪ್ರತ್ಯೇಕ ದೇವಸ್ಥಾನ ಸ್ಥಾಪಿಸಿ ಜನ ಪೂಜಿಸಲಿ. ನಿನಗಾಗಿ ಹಬ್ಬ ಹರಿದಿನ ಮಾಡಲಿ. ನಿನ್ನನ್ನು ಖುಷಿಪಡಿಸಲಿ. ದೇವಾನುದೇವತೆಗಳು ಇದಕ್ಕೆ ಸಾಕ್ಷಿಯಾಗಲಿ ಎಂದು ಆಶೀರ್ವದಿಸಿದನು ಭಗವಂತ ಶಿವ. ಬ್ರಹ್ಮನಿಗೆ ಶಾಪವಿತ್ತು ಕ್ಷಮಿಸಿದ ಶಿವ. ನಂದಿಕೇಶ್ವರನು ಶಿವಪುರಾಣದಲ್ಲಿ ಬರೆದಿರುವಂತೆ ವಿಷ್ಣುವಿಗೆ ವರ ನೀಡಿದ ನಂತರ ಉಗ್ರ ಭಯಂಕರನಾಗಿದ್ದ ಪರಶಿವನು ತನ್ನ ಹುಬ್ಬುಗಳ ಮಧ್ಯದಿಂದ ಭೈರವ ಎನ್ನುವ ಶಕ್ತಿಶಾಲಿಯೊಬ್ಬನನ್ನು ಸೃಷ್ಟಿಸಿದನು. ಅವನು ಜನ್ಮ ತಾಳಿದ ಮರುಕ್ಷಣವೇ ಶಿವನನ್ನು ಕುರಿತು ಕೇಳಿದ: ಹೇ ಪರಮೇಶ್ವರನೇ, ನನಗೆ ಆಜ್ಞೆ ಕೊಡು. ನಾನು ನಿನಗಾಗಿ ಏನು ಮಾಡಬೇಕು ಹೇಳು ಎಂದು ಕೇಳಿದನು. ತಡ ಮಾಡದೆ ಶಿವನು ನಿನ್ನ ಮೊನಚಾದ ಕತ್ತಿಯಿಂದ ಅಹಂಕಾರ, ಸುಳ್ಳು, ವಂಚನೆ ತುಂಬಿಕೊಂಡಿರುವ ಬ್ರಹ್ಮನ 5ನೇ ತಲೆಯನ್ನು ಕಡಿದು ನನ್ನ ಪಾದಕ್ಕೆ ಒಪ್ಪಿಸು ಎಂದು ಹೇಳಿದ. ಕೂಡಲೇ ಭೈರವನು ತನ್ನ ಕತ್ತಿಯಿಂದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಬ್ರಹ್ಮನು ಕತ್ತರಿಸಿದ ಬಾಳೆದಿಂಡಿನಂತೆ ನಿಂತನು. ಅವನ ಆಭರಣಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದವು. ಅವನು ಧರಿಸಿದ್ದ ಬಟ್ಟೆಯ ಮೇಲೆ ರಕ್ತವು ಚೆಲ್ಲಾಡಿತು. ಇದನ್ನೆಲ್ಲ ಕಣ್ಣಾರೆ ಕಂಡ ವಿಷ್ಣುವಿಗೆ ಬ್ರಹ್ಮನ ಮೇಲೆ ಕರುಣೆ ಹುಟ್ಟಿತು. ಶಿವನ ಪಾದಕ್ಕೆ ಎರಗಿದ ವಿಷ್ಣುವು ದಯಮಾಡಿ ಬ್ರಹ್ಮನನ್ನು ಕ್ಷಮಿಸಿಬಿಡು ಎಂದು ಕೇಳಿಕೊಂಡನು. ಓ ಪರಶಿವನೇ, ಸುಳ್ಳು ಮೋಸ ತುಂಬಿಕೊಂಡಿರುವ 5ನೇ ತಲೆಯನ್ನು ಈ ಹಿಂದೆ ನೀನೇ ಸೃಷ್ಟಿಸಿದೆ. ಹಾಗಾಗಿ ಬ್ರಹ್ಮನನ್ನು ಕ್ಷಮಿಸಿಬಿಡು ಎಂದು ಕೇಳಿಕೊಂಡನು. ವಿಷ್ಣುವಿನ ಕೋರಿಕೆಯಿಂದ ಕರಗಿದ ಪರಶಿವನು: ಓ ಬ್ರಹ್ಮನೇ, ನಿನ್ನನ್ನು ಕ್ಷಮಿಸಿದ್ದೇನೆ. ಆದರೆ ಈ ತಪ್ಪಿಗಾಗಿ ಭೂಲೋಕದಲ್ಲಿ ನಿನ್ನನ್ನು ಯಾರೂ ಕೂಡ ಪೂಜಿಸುವುದಿಲ್ಲ. ನಿನಗಾಗಿ ಯಾವುದೇ ಗುಡಿ ಇರುವುದಿಲ್ಲ ಎಂದು ಹೇಳಿದನು. ಬ್ರಹ್ಮನು ಪ್ರತಿಕ್ರಿಯಿಸಿ: ಓ ಭಗವಂತ, ನಾನು ಧನ್ಯನಾದೆ. ಸುಳ್ಳು ವಂಚನೆ ತುಂಬಿದ್ದ ನನ್ನ 5ನೇ ತಲೆ ಹೋಗಿದ್ದ ನಿನ್ನ ಆಶೀರ್ವಾದ ಎಂದು ಭಾವಿಸುತ್ತೇನೆ. ನನ್ನನ್ನು ಕ್ಷಮಿಸಿದ್ದಕ್ಕೆ ಧನ್ಯವಾದ ಎಂದು ಹೇಳಿದನು. ಶಿವನು ಪ್ರತಿಕ್ರಿಯಿಸಿ: ಓ ಬ್ರಹ್ಮದೇವನೇ, ರಾಜನ ಭಯವನ್ನು ಕಳೆದುಕೊಂಡರೆ ಇಡೀ ಬ್ರಹ್ಮಾಂಡ ಹಾಳಾಗುತ್ತದೆ. ಹಾಗಾಗಿ ನೀನು
ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸು ಮತ್ತು ವಿಶ್ವದ ನಿರ್ವಹಣೆಯನ್ನು ಪೂರೈಸು. ನಾನು ಈ ಸಮಯದಲ್ಲಿ ನಿನಗೆ ಒಂದು ವರವನ್ನು ಕೊಡುತ್ತೇನೆ. ಯಾವುದೇ ಪೂಜೆಗಳು, ಪೂರಕ ವಿಧಿವಿಧಾನಗಳು ಶುರುವಾಗಬೇಕಾದರೆ ಅದು ನಿನ್ನಿಂದಲೇ ಶುರುವಾಗಲಿ. ನೀನಿಲ್ಲದಿದ್ದರೆ ಯಾವ ಪೂಜೆಯೂ ಫಲಪ್ರದಾಯಕವಾಗುವುದಿಲ್ಲ ಎಂದು ವರ ನೀಡಿದನು. ನಂತರ ಕೇದಿಗೆ ಹೂವಿನ ಕಡೆಗೆ ತಿರುಗಿದ ಪರಮೇಶ್ವರನು, ಓ ಕೇದಿಗೆ ಹೂವೇ, ನೀನು ವಂಚಕ. ಇಷ್ಟು ದಿನ ನನ್ನ ಬಳಿ ನಿನ್ನನ್ನು ಇಟ್ಟುಕೊಂಡಿದ್ದೇ ತಪ್ಪಾಯಿತು. ನೀನು ಪೂಜೆಗೆ ಅರ್ಹನಲ್ಲ, ನನ್ನಿಂದ ದೂರವಾಗು ಎಂದು ಶಾಪ ನೀಡಿದನು. ಕೇದಿಗೆಯು ಶಿವನ ಬಳಿ ಕ್ಷಮೆ ಕೇಳಿತು. ಓ ಪರಶಿವನೇ, ನೀನು ಜಗದ ರಕ್ಷಕ. ಅರಿವಿಲ್ಲದೆ ನಾನು ಹೇಳಿದ ಒಂದು ಸುಳ್ಳಿಗೆ ಇಷ್ಟು ದೊಡ್ಡ ಶಿಕ್ಷೆ ವಿಧಿಸುತ್ತೀಯಾ? ನನ್ನ ತಪ್ಪನ್ನು ಮನ್ನಿಸು ಎಂದು ಕೇಳಿಕೊಂಡಿತು. ಇದರಿಂದ ಶಾಂತನಾದ ಶಿವನು, ಕೇದಿಗೆಯೇ, ನಾನು ಹೇಳಿದಂತೆ ನಿನ್ನನ್ನು ನಾನು ಧರಿಸುವುದಿಲ್ಲ. ಬದಲಾಗಿ ನನ್ನ ಭಕ್ತರು ನಿನ್ನನ್ನು ಮುಡಿಯುತ್ತಾರೆ. ನಿನ್ನನ್ನು ಮುಡಿದರೆ ಅವರ ಜನ್ಮ ಸಾರ್ಥಕವಾಗುತ್ತದೆ. ನನ್ನನ್ನು ಪೂಜಿಸುವ ಗುಡಿಗಳ ಗೋಪುರದ ಮೇಲೆ ಅಲಂಕಾರಕ್ಕಾಗಿ ನಿನ್ನನ್ನು ಬಳಸಲಿ ಎಂದು ಆಶೀರ್ವದಿಸಿ ಬ್ರಹ್ಮ, ವಿಷ್ಣು ಹಾಗೂ ಕೇದಿಗೆ ಹೂವನ್ನು ಹರಸಿ ಮಿಂಚಿ ಮರೆಯಾದನು ಭಗವಂತ ಶಿವನು. ನೋಡಿದರಲ್ಲ ವೀಕ್ಷಕರೇ, ಬ್ರಹ್ಮ ವಿಷ್ಣುವಿನ ನಡುವೆ ಆದ ಯುದ್ಧ ಹಾಗೂ ಕೇದಿಗೆ ಹೂವಿಗೆ ಶಿವನಿಟ್ಟ ಶಾಪ ಹಾಗೂ ವರ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.